ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ನಡೆದ ಚಿಮೂಲ್ ಚುನಾವಣೆ ಕುತೂಹಲ ಮೂಡಿಸಿತ್ತು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದ ನಂತರ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಕಸರತ್ತು ಮಾಡಿ ತನ್ನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಿಸಲು ಶತಪ್ರಯತ್ನ ಪಟ್ಟರೂ ಪಕ್ಷಕ್ಕಿಂತ ವ್ಯಕ್ತಿಯೇ ಮುಖ್ಯ ಎಂದು ಈ ಚುನಾವಣೆ ಸಾಬೀತು ಮಾಡಿದೆ. ಚೇಳೂರು ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿ ಕೆಂಚಾಲಹಳ್ಳಿ ಕೃಷ್ಣಾರೆಡ್ಡಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಹೊರವಲಯದಲ್ಲಿರುವ ಜೆಕೆ ಭವನದಲ್ಲಿ ಕೈವಾರ ಕ್ಷೇತ್ರದ ಅಭ್ಯರ್ಥಿ ಅಕ್ಕುಲಪ್ಪ ಮತ್ತು ಚೇಳೂರು ಕ್ಷೇತ್ರದ ಕೃಷ್ಣಾರೆಡ್ಡಿರವರಿಗೆ ಅಭಿನಂದನಾ ಸಮಾರಂಭದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರು, ಚಿಂತಾಮಣಿಯ ಮಾಜಿ ಶಾಸಕರು ಆದ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ರವರು ವಿಜೇತರಾದ ಅಭ್ಯರ್ಥಿಗಳಿಗೆ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ನಮ್ಮ 3-4 ದಿವಸ ನಿದ್ದೆ ಗಂಟೆ 1 ಗಂಟೆವರೆಗೂ ನನ್ನ ಜೊತೆಯಲ್ಲಿದ್ದು ಸುಮಾರು 4-5 ದಿವಸ ಪ್ರತಿ ದಿವಸ ಇವತ್ತು ಆಗ್ತಾ ಇತ್ತು ಮಾಡ್ಕೊಳ್ಳೋಕ್ಕೆ. ಅವರು ಹೋಬಳಿಯಲ್ಲಿ ನಾವು ಇಬ್ಬರೇ ಓಡಾಡಿದ್ದೀವಿ. ಮತ್ತು ನಮ್ಮ ಕ್ಯಾಂಪೇನ್ ಎಲ್ಲ ಮಾಡಿದ್ರು, ನಮ್ಮ ಶ್ರೀರಾಮಪೇಟೆಲ್ಲ ಮಾಡ್ತಾಯಿದ್ರು. ನಾವು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಹೋಗಿ ಅವರ ಮನೆ ಹತ್ರ ಹೋದರೆ ತಕ್ಷಣ ಫೋನ್ ಹೋಗೋದು ಅವ್ರಿಗೆ ಕರ್ಸ್ಕೊಂಡು ಬಂದೋಬಸ್ತ್ ಮಾಡ್ತಾಯಿದ್ರು. ಅದರಿಂದ ಅವ್ರು ಮನೆಗೆ ಹೋಗಿಲ್ಲ, ನಾವೆಲ್ಲ ಕರ್ಸ್ಕೊಬೇಕು, ಅಲ್ಲಿ ಕರ್ಸ್ಕೊಂಡು ಮತ ಕೇಳಿದ್ವಿ. ಯಾಕಂದರೆ ಅವ್ರ ಭಯ, ನಮ್ಮ ಮನೆ ಹತ್ರ ಹೋದರೆ ಅವ್ರಿಗೆ ಟೈಟ್ ಮಾಡ್ತಾರೆ. ಅದರಿಂದ ಶ್ರೀನಿವಾಸ ರೆಡ್ಡಿ ಅವರು 3 ದಿವಸ ನನ್ನ ಜೊತೆ 4 ದಿವಸ ಇತ್ತು. ರಾತ್ರಿ ಅವರು 1:30ವರೆಗೂ ಕೆಲಸ ಮಾಡಿದ್ವಿ. ಆ ಪ್ರತಿಫಲ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಸಿಕ್ಕಿದೆ. ಆದ್ದರಿಂದ ಇವತ್ತು ದಿವಸ ನನ್ನ 25 ವರ್ಷಗಳ ರಾಜಕೀಯ ಸೇವೆಯಿಂದ ನನಗೆ ಇವತ್ತು ಗೆಲುವು ಸಾಧಿಸಿದೆ. ಯಾವುದೇ ಹಣ ಕೊಟ್ಟು ನಮಗಿಂತ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ, ಕೊಟ್ಟರು ಕೂಡ ಅವ್ರ ಕಡೆ ಒಲಗಿಲ್ಲ. ಯಾಕಂದರೆ ಸಮಾಜ ಸೇವೆ ಗುರುತಿಸಿದ್ದಾರೆ. ಅವರು ಶ್ರೀಮಂತರಾಗಿರ್ಬೋದು, ಇಲ್ಲ ಗುತ್ತಿಗೆದಾರರಾಗಿರ್ಬೋದು, ಅವರನ್ನು ಗುರುತಿಲ್ಲ, ನಮ್ಮನ್ನು ಗುರುತಿಸಿದ್ರು. ನಮಗೂ ಕೂಡ ಮತ ಇದ್ದಿದ್ದು 28 ಮತ, ನಮ್ಮ ಪಕ್ಷದ ಮತ ಇದ್ದಿದ್ದು ಎನ್ಡಿಎ 28 ಮತನೇ. ನಾವು ಇವತ್ತು 46 ಮತ ಕೊಟ್ಟಿದ್ದೀವಿ, 18 ಮತ ಅಂತರದಿಂದ ಗೆದ್ದಿದ್ದೀವಿ. ಅದರಿಂದ ರಾಜಕೀಯದಲ್ಲಿ ಅವಕಾಶ ಸಿಕ್ಕಾದಾಗ ನಾವು ಹಿಂದೆ ಸರಿಬಾರ್ದು. ಏನು ನಮ್ದು ಕಡಿಮೆ ಇದೆ, ನಾವು ಯಾಕೆ ನಿಂತ್ಕೊಳ್ಬೇಕು, ಯಾಕೆ ನಿಂತ್ಕೊಳ್ಬೇಕು ಅಂತೆಲ್ಲ ಏನಾದ್ರು ಯೋಚನೆ ಮಾಡಿದ್ರೆ ಇವತ್ತು ದಿವಸ ನಾವು 2 ಶಿಫ್ಟ್ ಇಲ್ಲಿ ಬರ್ತಾ ಇದ್ದೀವಿ. ನಾವು ಧೈರ್ಯವಾಗಿ ಮುಂದಕ್ಕಿಂತ ಪಕ್ಷ ಚುನಾವಣೆ ಬಿಡೋಕ್ಕಾಗಲ್ಲ. ಪಕ್ಷ ಅಂದಮೇಲೆ ಒಂದು ಅದಕ್ಕೆ ಗೊತ್ತಿರ್ತದೆ, ಸೋಲೋಗಿರೋ ಕಾಮನ್. ಅದರಿಂದ ಪಕ್ಷಕ್ಕೆ ಒತ್ಕೊಳ್ಬೇಕಾದ್ರೆ ನಾವು ಧೈರ್ಯವಾಗಿ ಮುನ್ನುಗ್ಗಬೇಕು. ಎಲ್ಲರೂ ಅಷ್ಟೇ. ಮುಂದಿನ ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲರೂ ಸ್ಫೂರ್ತಿ ಬರ್ತಾರೆ. ಈ ಚುನಾವಣೆಯಿಂದ ಮಾರ್ಗದರ್ಶನ ಆಗ್ತದೆ, ನಮ್ಗೆಲ್ರಿಗೂ ಸ್ಫೂರ್ತಿ ಬರ್ತದೆ, ಧೈರ್ಯ ಬಂದಿದೆ ನಮ್ಮ ಕಾರ್ಯಕರ್ತರಿಗೆ. ಇದೇ ರೀತಿಯಾಗಿ ಎಲ್ಲ ಮುಂದಿನ ಚುನಾವಣೆಗಳನ್ನು ಮಾಡ್ತಾ ನಮ್ಮ ನಾಯಕರಿಗೆ ಬಲ ಕೊಡಬೇಕು. ವಿಶೇಷವಾಗಿ ನಾನು 3 ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿದ್ದೀನಿ. ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕ ರವಿಕುಮಾರ್ ಅವರು ಬಹಳಷ್ಟು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯ ಅವರಿಗೆ ಕೂಡ ನಾನು ಹೃದಯವಾಗಿ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಚೇಳೂರು ಕ್ಷೇತ್ರದಿಂದ ನಮ್ಮ ಅರುಣಾಥ ರೆಡ್ಡಿ ಅವರು ಮತ್ತು ಅವ್ರ ಸ್ನೇಹಿತರು ಬಹಳಷ್ಟು ಶ್ರಮ ಕೊಟ್ಟು ನಮಗೆ ಓಟ್ ಕೊಡಿಸಿದ್ದಾರೆ. ಅವರು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ರಾಮಚಂದ್ರ ಗೌಡರು ಕೂಡ ಬಹಳಷ್ಟು ನನಗೆ ಹಿಂದೆ ಇದ್ದು ಸಹಾಯ ಮಾಡಿದ್ದಾರೆ. ಮತ್ತು ಓಟ್ ಕೂಡ ಬಹಳಷ್ಟು ಬೆಳೆ ಕಡೆಯಿಂದ ಕೊಡಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಸಭೆ ಸೇರಿ ಇವತ್ತು ದಿವಸ ನಾವು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗುವ ಚಿಂತಾಮಣಿ ಕ್ಷೇತ್ರದಲ್ಲಿ ಜಂಗವಾರ್ಪ ಶ್ರೀನಿವಾಸ ರೆಡ್ಡಿ ಮತ್ತು ಜೆ.ಪಿ. ಚಂದ್ರಾರೆಡ್ಡಿ 3 ಜನ ಬಹಳಷ್ಟು ಪಾತ್ರ ವಹಿಸಿದ್ದಾರೆ. ಬಹಳಷ್ಟು ಪಾತ್ರ ವಹಿಸಿ ನಮಗೆ ಸುಮಾರು ಅಲ್ಲಿ ಕಡಿಮೆ ಮತ ಇದ್ರು ಕೂಡ ಹೆಚ್ಚಿಗೆ ಮತ ಕೊಟ್ಟು ಅವರೆಲ್ಲ ಜವಾಬ್ದಾರಿ ತಗೊಂಡು ಓಟ್ ಕೊಡಿಸಿದ್ರು. ಅವರು ಕೂಡ ಸಭೆ ಮುಖಾಂತರ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್